ನಮಸ್ತೆ. ಶಿವಮೊಗ್ಗ ಮಧು ದೇವಿ ಆರಾಧಕರು. ನಾವು ವಿಶೇಷವಾದಂತಹ ಸಂಚಿಕೆಗಳು ಮಾಡ್ತಾ ಇದೀವಿ ಬರೇ ಮಾಟ ಮಂತ್ರದ ಬಗ್ಗೆ. ಈ ನಡುವೆ ಕೆಲವು ವಿಡಿಯೋ ಮಾಡಕ್ ಆಗ್ತಾ ಇಲ್ಲ, ತುಂಬಾ ಬಿಸಿ, ತುಂಬಾ ಫೋನ್ಗಳು ಬರ್ತಾ ಇದೆ. ನೋಡಿ ಎಷ್ಟು ಜನಗಳ ಸಮಸ್ಯೆ ಇದೆ ಅಂದ್ರೆ ಹೇಳ್ಬಾರ್ದು, ಅಷ್ಟು ಜನ ಸಮಸ್ಯೆ ಇದೆ. ತುಂಬಾ ಜನ ಫೋನ್ ಮಾಡ್ತಾರೆ. ಎಲ್ಲರೂ 90 ಭಾಗ ಮಾತಾಡೋದೇ ಮಾಟ ಮಂತ್ರದ ಬಗ್ಗೆ. ನಿಮ್ಮಲ್ಲಿ ಒಂದು ಜಾಗೃತಿ ಮೂಡಿಸ್ತಾ ಇದೀವಿ ನಾವು, ಯಾವುದೇ ತರ ಭಯ ಪಡಿಸ್ತಾ ಇಲ್ಲ, ಒಂದು ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದೀವಿ ಅಷ್ಟೇ. ಮಾಟ ಮಂತ್ರ ತುಂಬಾ ದಿನ ಪ್ರೊಸೀಜರ್ ಇದೆ. ಒಂದಿನ ಎರಡು ದಿನ ಕ್ಲಿಯರ್ ಆಗೋದಿಲ್ಲ. ಒಂದಿನ ಎರಡು ದಿನಕ್ಕೋಸ್ಕರ ಯಾರು ಪ್ರಯೋಗ ಮಾಡಿದ್ರು ಪ್ರಯೋಗ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಗ್ರಹಗತಿಗಳ ಮೇಲೆ ಡಿಪೆಂಡ್ ಆಗ್ತದೆ, ನಮ್ಮ ಜೀವನದಲ್ಲಿರುವ ದೈವ ಬಲದ ಮೇಲೆ ಡಿಪೆಂಡ್ ಆಗ್ತದೆ, ನಮ್ಮ ಮನೋಬಲದ ಮೇಲೂ ಡಿಪೆಂಡ್ ಆಗ್ತದೆ. ಈ ರೀತಿಯಾಗಿ ಮಾಟ ಮಂತ್ರ ಪ್ರಯೋಗ ಆಗ್ತದೆ ಹೊರತು ಸುಮ್ಮನೆ ಒಂದಿನಕ್ಕೆ ಎರಡು ದಿನಕ್ಕಾಗೋದು, ನಮ್ಮ ಫ್ಯಾಮಿಲಿಯಲ್ಲಿ ಇನ್ನೊರ ಮೇಲೂ ನಾವು ಅನುಮಾನ ಪಡುವಂಥದ್ದಲ್ಲ. ನಿಜವಾಗ್ಲೂ ನಮಗೆ ಮಾಟ ಮಂತ್ರ ಪ್ರಯೋಗ ಆಗಿದ್ರೆ ನೋಡಿ, ತುಂಬಾ ಕೆಟ್ಟ ಕನಸು ಬೀಳ್ತದೆ. ಕೆಟ್ಟ ಕನಸು ಬಿದ್ದು ನಾವು 12 ಗಂಟೆ ರಾತ್ರಿ 1 ಗಂಟೆಯಲ್ಲಿ ನಮ್ಮ ಮನೆ ಮುಂದೆ ಅಥವಾ ಮನೆ ಹಿಂಭಾಗದಲ್ಲಿ ಯಾವುದೋ ನಾಯಿಗಳಾಳುವಂಥದ್ದು, ಬೆಕ್ಕಳಾಳುವಂಥದ್ದು, ಇದು ನಿಮಗೆ ನಿರಂತರವಾಗಿ ಕೇಳಿಸ್ತಾ ಬರ್ತದೆ. ಆಮೇಲೆ ನಮ್ಮ ದೇಹದಲ್ಲಿ ಏನೋ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಬರ್ತದೆ. ಆಸ್ಪತ್ರೆಗೆ ಹೋದ್ರೆ ಯಾವುದೇ ರೀತಿ ಅದಕ್ಕೆ ಉತ್ತರ ಸಿಗೋದಿಲ್ಲ. ಈ ರೀತಿ ಎಲ್ಲ ಇರ್ತದೆ. ಮಾಟ ಮಂತ್ರ ಪ್ರಯೋಗ ಅಂದ್ರೆ ಈ ರೀತಿ ಆಗ್ತದೆ ನಮ್ಮ ದೇಹದಲ್ಲಿ ಬದಲಾವಣೆ. ನಾವ್ ಇದೆಲ್ಲ ಏನು ಗೊತ್ತಿಲ್ಲದಲ್ಲೇ ಸುಮ್ಮನೆ ಅಲಿತಾ ಇರ್ತೀವಿ. ನೋಡಿ, ಎರಡನೇದೇನಂದ್ರೆ ಮಾಟ ಮಂತ್ರ ಒಂದೇ ಅಲ್ಲ, ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದಲ್ಲಿ ಯಾರಾದ್ರೂ ಅಕಾಲಿಕ ಮೃತ್ಯು ಆದ್ರೆ, ಅಂದ್ರೆ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಇನ್ನೇನಾದ್ರು ಅಕಾಲಿಕ ಮೃತ್ಯು ಆದ್ರೂ ಕೂಡ ಅವರ ಒಂದು ಆತ್ಮ ಅವರ ದಾರಿಯಲ್ಲಿ ಸಂಚಾರ ಮಾಡಿರೋದಿಲ್ಲ. ಆತ್ಮದಿಂದ ನಮ್ಮಲ್ಲಿ ತುಂಬಾ ಸಮಸ್ಯೆಗಳಾಗ್ತದೆ. ಯಾವ ರೀತಿ ಅಂದ್ರೆ ಅದು ಮಾಟ ಮಂತ್ರದಷ್ಟೇ ಪವರ್ ಆಗಿರ್ತದೆ. ಅವ್ರ ಆತ್ಮಗಳು ಯಾವಾಗ ನಮ್ಮ ಮನೆಯಲ್ಲಿ ಸಂಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ, ಆ ಮನೆಯಲ್ಲಿ ನಮ್ಮ ದೇಹದ ಪ್ರಭಾವಳಿ ಅಥವಾ ಮನೆಯ ಒಂದು ಏನು ಎನರ್ಜಿ ಲೆವೆಲ್ ಇರ್ತದೆ, ಎನರ್ಜಿ ಫೀಲ್ಡ್ ಅಲ್ಲಿ ಇರ್ತಾಗ ಪಾಸಿಟಿವ್ ಎನರ್ಜಿ ಕಮ್ಮಿ ಆಗ್ತಾ ಬಂದು ನೆಗೆಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಬರ್ತದೆ. ಆಗ ನಮಗೆ ದುಡ್ಡು ಕಾಸಿಗೆ ತೊಂದರೆ ಆಗ್ತದೆ, ನಾವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಬರ್ತದೆ. ಅವಾಗ ಎಲ್ಲರೂ ಕೇಳಕ್ ಹೋಗ್ತೀವಿ, ಅವ್ರು ಒಂದೇ ಬಾಣ ಮಾಟ ಮಂತ್ರ, ಒಂದೇ ಮಾತು ಮಾಟ ಮಂತ್ರ. ಅದ್ ಹೇಳ್ದಾಗ ನಮ್ಮ ಮನ್ಸಲ್ಲಿ ಬಿಗ್ಗಿಯಾಗಿ ಕುತ್ಕೊಬಿಡುತ್ತೆ. ಯಾರು ಮಾಡಿದ್ದು ಅಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರ್ದೋ ಹೆಸರು ಹೇಳ್ತಾರೋ ಅಥವಾ ನಮ್ಮ ಫ್ಯಾಮಿಲಿಯವ್ರ ಬಗ್ಗೆ ಹೇಳ್ತಾರೋ, ಅವ ನಮ್ಗೆ ಅವ್ರ ಮೇಲೂ ಮನಸ್ತಾಪ. ಸರಿಯಾಗಿ ತಿಳ್ಕೊಳ್ಳಿ, ಮಾಟ ಮಂತ್ರ ಆಗಿದೆ ಅಂದ್ರೆ ಯಾರು ಮಾಡಿದ್ದಾರೆ. ನನಗೆ ಹೇಳಿದ್ನಲ್ಲ, ನಿಮ್ಗೆ ಈ ರೀತಿ ಏನಾದ್ರು ಕೆಟ್ಟ ಕನ್ಸು ಬೀಳುವಂಥದ್ದು, ಮನೆಯ ಸುತ್ತಮುತ್ತ ಯಾವ್ದೋ ಪ್ರಾಣಿಗಳು ಬಂದು ರಾತ್ರಿ ಹೊತ್ತು ಬೆಕ್ಕು ನಾಯಿ ಅಳೋ ಅಂಥದ್ದು, ಇಲ್ಲ ಮನೆಯಲ್ಲಿ ಮೀನುಗಳು ಪದೇ ಸಾಯುವಂಥದ್ದು, ಮನೇಲಿ ನಾಯಿ ಇದ್ರೆ ಸಾಯುವಂಥದ್ದು, ದನ ಇದ್ರೆ ಸಾಯುವಂಥದ್ದು, ಇಲ್ಲ ದನ ಸುಮ್ನೆ ಹುಷಾರಿಲ್ಲದೆ ತಪ್ಪುವಂಥದ್ದು, ಕೋಳಿಗಳು ಸಾಯುವಂಥದ್ದು, ಈ ರೀತಿ ಎಲ್ಲ ಇರ್ತದೆ ಮಾಟ ಮಂತ್ರದಲ್ಲಿ. ಇದನ್ನ ಸರಿಯಾಗಿ ತಿಳ್ಕೊಂಡು ಸರಿಯಾಗಿ ಪರಿಹಾರ ಮಾಡಿದ್ರೆ ನಿಮಗೆ ಲೈಫಲ್ಲಿ ಮತ್ತೆ ಮಾಟ ಮಂತ್ರ ಯಾರೇ ಮಾಡಿದ್ರು ಕೂಡ ನೆಕ್ಸ್ಟ್ ನಿಮಗೆ ಅದ್ರದ್ದು ಎಫೆಕ್ಟ್ ಅಷ್ಟಾಗಿರೋದಿಲ್ಲ. ಅದಕ್ಕೆ ನಿಮ್ ಜೊತೆ ನಮ್ದು ಒಂದು ಸಹಾಯ ಇರುತ್ತದೆ. ನಮ್ ಜೊತೆ ನಿಮ್ಮ ಒಂದು ಕೈ ಜೋಡಿಸಿದ್ರೆ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗ್ತದೆ. ನಮ್ ಗುರುಗಳು ಸಂಪೂರ್ಣವಾಗಿ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ನಿಮ್ಗೇನಾದ್ರೂ ಈ ರೀತಿ ಮಾಟ ಮಂತ್ರದ ಬಗ್ಗೆ ಅನುಮಾನ ಇದ್ರೆ ದಯವಿಟ್ಟು ಆ ನಂಬರ್ಗೆ ಕರೆ ಮಾಡಿ ತಿಳ್ಕೊಳ್ಳಿ. ವಿಚಾರ ತಿಳ್ಕೊಳ್ಳೋದ್ರಲ್ಲಿ ಏನು ಬೇಜಾರಿಲ್ಲ. ತಿಳಿಸ್ತೀವಿ, ತಿಳ್ಕೊಂಡು ನಂತರ ನೀವೇನ್ ಕ್ರಿಯೆಗಳು ಮಾಡ್ಬೇಕು, ಆ ಕ್ರಿಯೆಗಳಿಗೆ ಗುರುಗಳು ಸಪೋರ್ಟ್ ಮಾಡ್ತಾರೆ, ನಾವು ಸಪೋರ್ಟ್ ಮಾಡ್ತೀವಿ. ನಿಧಾನವಾಗಿ ಆ ಕ್ರಿಯೆಗಳು ಮಾಡ್ತಾ ಬಂದಾಗ ನಿಮ್ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆ ಆಗುತ್ತೆ. ಸಡನ್ ಆಗಿ ಆಗೋದಿಲ್ಲ, ನಿಧಾನವಾಗಿ ಆಗುತ್ತೆ. ನಿಧಾನವಾಗಿ ಆದ್ರೆ ಪರ್ಮನೆಂಟ್ ನಿಮಗೆ ಸೊಲ್ಯೂಷನ್ ಸಿಗ್ತದೆ. ಈ ತರ ಏನೋ ಅನುಮಾನ ಇತ್ತು ಅಂದ್ರೆ ದಯವಿಟ್ಟು ನಂಬರಿಗೆ ಕರೆ ಮಾಡೋದ್ರಲ್ಲಿ ಯಾವುದೇ ತರ ನಮಗೆ ಬೇಜಾರಿಲ್ಲ. ನಾವು ಎಷ್ಟೇ ಹೊತ್ತಿಗೆ ಮಾಡಿದ್ರು ಮಾತಾಡ್ತೀವಿ. ನಮಸ್ಕಾರ.